ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವಾತಿ. ಇವತ್ತು ಏಕಾದಶಿ ಆಗಿತ್ತು. ಬೆಳಗ್ಗೆ ಮುಂಚೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಬೇಗ ಎದ್ದಿದ್ದು 4:15. ಅದರಿಂದ ಪೂಜೆ ಎಲ್ಲ ಆಗಿತ್ತು. ಏಕಾದಶಿ ಅಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕಲ್ವ, ಹಾಗಾಗಿ ಬೇಗ ಮಾಡಿದೆ. ಹಾಗೆ ಇವತ್ತಿನ ರೂಟೀನ್ ಏನಪ್ಪ ಅಂದರೆ ಉಪವಾಸ. ನಾನು ಉಪವಾಸ ಏಕಾದಶಿ ದಿನ ಹೇಗೆ ಉಪವಾಸ ಇರ್ತೀನಿ ಏನು ಅಂತ ತೋರಿಸ್ತೀನಿ. ಅಂದರೆ ನಾನು ಫುಲ್ ಉಪವಾಸ ಅಂದರೆ ಫುಲ್ ಊಟ ಬಿಟ್ಟು ನೀರು ಬಿಟ್ಟು ಅನ್ನೋ ಥರ ಮಾಡಲ್ಲ. ನನಗಾಗೋದು ಇಲ್ಲ ಅದಕ್ಕೋಸ್ಕರ ಹಾಗೆ ಏನೇನು ತೊಗೋತೀನಿ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರು ಕುಡಿದೆ. ಬಿಸಿನೀರು ಕುಡಿದ್ರೆ ಒಳ್ಳೇದಲ್ವ. ಇತ್ತೀಚೆಗೆ ಕುಡಿಬೇಕು ಅಂದ್ಕೊತೀನಿ, ಆಗಲ್ಲ. ಯಾವುದೋ ಒಂದು ಕೆಲಸ ಬರುತ್ತೆ, ಅದನ್ನು ಬಿಟ್ಟು ಓಡೋಗೋದು ಹಾಗಾಗುತ್ತೆ. ಹಾಗೆ ಹಾಲು ಕೂಡ ಬಿಸಿ ಇಟ್ಕೊಂಡೆ. ಕಾಫಿ ಟೀಗೆ ಮಕ್ಳಿಗೆ ಹಾರ್ಲಿಕ್ಸ್ ಬೇಕಿತ್ತು ಅಂತ ಹಾಲು ಕೂಡ ಬಿಸಿ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ನಾನು ಹಾಲು ತೆಗೆಯೋದಕ್ಕೆ ಬೇರೆ ಪಾತ್ರೆಯಲ್ಲಿ ಗಟ್ಟಿ ಹಾಲು ಹಾಕ್ತೀನಿ. ಮತ್ತೊಂದು ಎಕ್ಸ್ಟ್ರಾ ಪಾತ್ರೆಯಲ್ಲಿ ಕಾಫಿ ಟೀ ಹಾರ್ಲಿಕ್ಸಿಗೆ ಅಂತ ಹೇಳಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೊಡೋಣ ಅಂತ ಹೇಳಿ ಮಿಕ್ಸ್ ಮಾಡಿ ಇಡ್ತೀನಿ. ಈ ಕಡೆ ಸೂರ್ಯ ಕೂಡ ಚೆನ್ನಾಗಿ ಉದಯಿಸ್ತಾ ಇದ್ದಾನೆ. ಬೆಳಗ್ಗೆ ಬೇಗ ಎದ್ದರೆ ಇಂಥ ವ್ಯೂವೆಲ್ಲ ಸಿಕ್ಕತ್ತೆ ನಮಗೆ, ಇಲ್ಲ ಅಂದರೆ ಸಿಕ್ಕೋದಿಲ್ಲ. ಇನ್ನು ಟಿಫನ್ಗಂತ ಹೇಳಿ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅಂದರೆ ನಾನು ಚಿತ್ರಾನ್ನ ತಿನ್ನೋದಿಲ್ಲ, ಇವತ್ತು ರೈಸ್ ಏನು ಮುಟ್ಟೋದಿಲ್ಲ. ಹಾಗೆ ಮನೇಲಿ ನಿಮ್ಮ ಮಕ್ಕಳು ನಮ್ಮ ಮನೆಯವರೆಲ್ಲ ಇದ್ರಲ್ವ, ಅವರಿಗೆಲ್ಲ ಚಿತ್ರಾನ್ನ ಬೇಕು ಅಂತ ಹೇಳಿ ಅವ್ರಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನನ್ನ ಮಗಳು ಒಬ್ಬಳೇ ಆಟಾಡ್ತಾ ಇದ್ದಾಳೆ. ಅವಳಿಗೆ ಚೇಮೆ ಸುಮ್ಮನೆ ಕುತ್ಕೊತಾಳೆ, ಇಲ್ಲ ಆ ಕಡೆ ಈ ಕಡೆ ಅಲ್ಲಿ ಅದು ಮಾಡ್ತಾ ಇರ್ತಾಳೆ. ಇನ್ನು ಚಿತ್ರಾನ್ನ ಕೂಡ ರೆಡಿ ಆಯಿತು. ಸಿಂಪಲ್ ಹಾಗೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ. ಇನ್ನು ಮಧ್ಯಾಹ್ನ ಕುಡಿಯೋಣ ಅಂತೇಳಿ ಗಂಜಿ ರೆಡಿ ಮಾಡಿದ್ದೆ. ಬಟ್ ಅದರಲ್ಲಿ ಅಕಸ್ಮಾತಾಗಿ ಈರುಳ್ಳಿ ಬಿದ್ದುಬಿಡ್ತು, ಅದಕ್ಕೆ ಕುಡಿಲಿಕ್ಕೆ ಆಗಲಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಏನು ಕುಡಿಬಾರ್ದಲ್ವ, ತಿನ್ನಬಾರ್ದಲ್ವ ಏಕಾದಶಿ ದಿನ. ಅದಕ್ಕೋಸ್ಕರ ಬೈ ಮಿಸ್ಸಾಗಿ ಬಿದ್ದುಬಿಡ್ತು. ಇನ್ನೇನು ಮಾಡೋದು, ತೆಗೆದಿಟ್ಟು ಕುಡಿಯೋದಕ್ಕಂತೂ ಬರಲ್ಲ. ಯಾಕಂದರೆ ನಾವು ನೋಡಿದ್ರೆ ಮನಸ್ಸಾಕ್ಷಿ ಅಂತೂ ಒಪ್ಪೋದಿಲ್ಲ. ಏನು ಹೀಗೆ ಉಪವಾಸ ಏನು ಬಿದ್ದರೂ ಅದು ಮಿಕ್ಸ್ ಆದಂಗೆ ಆಗತ್ತೆ ಅಂತ ಹೇಳಿ ಅದು ಬೇಡ ಅಂತ ಬಿಟ್ಬಿಟ್ಟೆ. ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಆನ್ಲೈನಲ್ಲಿ ಸ್ವಲ್ಪ ಹಣ್ಣಾದರೂ ಬುಕ್ ಮಾಡ್ಕೊ ಅಂತ ಹೇಳಿದರು. ಅದಕ್ಕೋಸ್ಕರ ಹಣ್ಣು ಬುಕ್ ಮಾಡಿಕೊಂಡೆ. ಜಾಸ್ತಿ ಏನು ಬುಕ್ ಮಾಡಿರಲಿಲ್ಲ, ಸ್ವಲ್ಪ ಬುಕ್ ಮಾಡಿದ್ದೆ ಅಷ್ಟೇ. ಹಾಗೆ ಈ ಅಡ್ಡ ಹಾಕಿದ್ದೀವಲ್ಲ ವುಡ್ಡು, ಅಮ್ಮ ಹೊರಗಡೆ ಹೋಗಬಾರ್ದಂತ ಅಡ್ಡ ಹಾಕಿರ್ತೀವಿ. ಈ ಕಾಲು ನಡಿಯೋಕ್ಕೆ ಶುರು ಮಾಡಿರೋದ್ರಿಂದಂತೂ ಒಂದು 5 ನಿಮಿಷ ಹೊರಗಡೆ ನಿಲ್ಲೋದಿಲ್ಲ. ಹಾಗೆ ಮನೆ ಎದುರುಗಡೆ ಸ್ಟೆಪ್ ಇದೆ ಅಲ್ಲ, ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾಳೆ. ಬಿದ್ದುಬಿಟ್ರೆ ಅಂತ ಹೆದರಿಕೆ. ನಮ್ಮನೆ ಸ್ಟೆಪ್ಸ್ ಬೇರೆ ಸರಿ ಇಲ್ಲ, ಹೆದರಿಕೆ ಆಗುತ್ತೆ ಅದಕ್ಕೋಸ್ಕರ. ಹಾಗೆ ಆನ್ಲೈನಲ್ಲಿ ಚಿಕ್ಕು, ಬಾಳೆಹಣ್ಣು ಮತ್ತು ಹಾಲು, ಜಾಮ್ ತರಿಸಿದ್ದೆ ಮತ್ತು ಬ್ರೆಡ್ ಇಷ್ಟೇ ತರಿಸಿದ್ದು. ಮತ್ತು ಈಗ ಸದ್ಯಕ್ಕೆ ಬ್ರೆಡ್ ಮತ್ತು ಜಾಮ್ ಮಾತ್ರ ತಿಂದಿದ್ದಾಯಿತು. ಜಾಸ್ತಿ ಅಲ್ಲ, ಹಂಗಂತ ಅನ್ನ ತಿನ್ನಬಾರ್ದು, ಇನ್ನು ಉಳಿದ್ರೆ ತಿನ್ಬೋದು ಅಂದ ತಕ್ಷಣ ಹೊಟ್ಟೆ ತುಂಬ ತಿನ್ನೋದಲ್ಲ, ಅಂದರೆ ಆಗಲ್ಲ, ತಡ್ಕೊಳಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಸ್ವಲ್ಪ ತಿನ್ನೋ ಥರ ಇರ್ಬೋದು ಅಷ್ಟೇ. ನಾನು ಹಾಗೆ ಒಂದು ಬ್ರೆಡ್ಡಿಗೆ ಜಾಮ್ ಹಾಕ್ಕೊಂಡು 2 ಬ್ರೆಡ್ ತಿಂದೆ. ಸಾಕಾಗಲ್ಲ ಅದು ನನಗೆ, ಬಟ್ ಅದೇ ಪರವಾಗಿಲ್ಲ. ಏಕಾದಶಿ ದಿನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಇನ್ನು ನಾನು ಈ ಕಡೆ ಜಾಮ್ ಹಾಕ್ಕೊಬಂದು ಕೂತ್ಕೊಂಡೆ ಅಂತ ನನ್ನ ಮಗ ಸಿಟ್ಟು ಮಾಡ್ಕೊಂಡು ಹೊರಟೋಗ್ಬಿಟ್ಟ. ನನಗೆ ಮಾಡಿಕೊಟ್ಟಿಲ್ಲ ಅಮ್ಮ, ಅವ್ರು ಮಾತ್ರ ಮಾಡ್ಕೊ ತಿಂದರು ಅಂತ ಹೇಳಿ ಆಮೇಲೆ ಮಾಡ್ಕೊಡ್ತೀನಿ ಬಾ ಅಂತ ಕರೆದೆ. ಅಷ್ಟರೊಳಗೆ ಅಮ್ಮ ಕೂಡ ಇದ್ಲು. ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಜುಟ್ಟ ಹಾಕ್ಕೊಳು ಅಂತ ಕೂತ್ಕೊಂಡ್ರೆ ಯಪ್ಪ ಎಷ್ಟು ಅಳ್ತಾಳಂದರೆ, ಅವಳಿಗೆ ಜುಟ್ಟ ಹಾಕಿಸ್ಕೊಡೋದಂದ್ರೆ ದೊಡ್ಡ ಹಿಂಸೆ. ಆ ರೀತಿ ಅಳ್ತಾ ಇರ್ತಾಳೆ. ಸಮಾಧಾನ ಮಾಡಿ ಹಾಕೋದು. ಕೆಲವೊಂದು ಸಲ ಕೋಪ ಬಂದುಬಿಡುತ್ತೆ, ಆಮೇಲೆ ಹಾಗೆ ಬಿಡೋದು. ಆದರೆ ಈಗ ಅವಳು ಸಿಕ್ಕಾಪಟ್ಟೆ ಕೂದಲಿರೋದ್ರಿಂದ ಮುಖದ ಮುಂದೆನೇ ಬರುತ್ತೆ. ಅವ್ಳಿಗೂ ಇರಿಟೇಷನ್ನು, ನೋಡೋ ನಮಗೂ ಇರಿಟೇಷನ್ನು. ಅವಳಿಗೆ ಏನು ಅನ್ಸುತ್ತೆ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ಕೂದಲೆಲ್ಲ ಬೆವ್ರು ಇಳಿಯೋದು, ಮುಖದ ಮೇಲೆಲ್ಲ ಇಳಿಯೋದು ನೋಡಿದಾಗ ಅಯ್ಯೋ ಪಾಪ ನಮಗೆ ಸೆಕೆ ಆಗ್ತಾಯಿದೆ, ಅದಕ್ಕೆ ಸೆಕೆ ಆಗಲ್ಲ ಅನಿಸುತ್ತೆ. ಕೇಳಲ್ಲ ಅವಳು, ಅದರಲ್ಲೂ ಹಠ ಮಾಡ್ತಾಯಿದ್ಲು. ಹಾಗೆ ಒಂಚೂರು ಸಮಾಧಾನ ಮಾಡಿಕೊಂಡು ಜೊತೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಇನ್ನು ಅವಳಿಗೆ ಊಟ ಮಾಡಿಸಿ ಗಂಜಿ ಕುಡಿಸ್ಬಿಟ್ಟು ಮಲಗಿಸಿದ್ದಷ್ಟೇ. ಇನ್ನು ಸಂಜೆ ಏನಾದ್ರು ಪಲ್ಯ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಏನೂ ಹಾಕೋದಿಲ್ಲ ನಾನು, ಹಾಗೆ ಮಾಡೋದು. ಈರುಳ್ಳಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡಲ್ಲ. ಕಾಯಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಹಾಗೆ ಕಡಲೆಪಪ್ಪು ಅಂದರೆ ಪುಟಾಣಿ ಅಷ್ಟು ಹಾಕಿ ರುಬ್ಕೊಳ್ಳೋದು. ಹಾಗೆ ಮೊದಲೇ ಇಲ್ಲಿ ಬೀನ್ಸು, ಆಲೂಗೆಡ್ಡೆ ಮತ್ತು ಟೊಮೆಟೊ ಹಣ್ಣು, ಬಟಾಣಿ ಕಾಳು 3 ಹಾಕಿ ಬೇಯಿಸಿಟ್ಟಿದ್ದೆ. ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಸಿ
ಖಾರ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಉಪ್ಪು ಖಾರ ಬೇಕಂದರೆ ಹಾಕ್ಕೋಬೋದು. ಖಾರ ಆಲ್ರೆಡಿ 6 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇತ್ತು. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಪಲ್ಯ ರೆಡಿ ಆಗುತ್ತೆ. ಪಲ್ಯ ಒಟ್ಟಿಗೆ ಚಪಾತಿ ಮಾಡಿದ್ದೆ ನಾನು. ಇದೇನಪ್ಪ ಚಪಾತಿ ಈ ಶೇಪಲ್ಲಿದೆ ಅಂದ್ಕೋಬೇಡಿ, ಆಲ್ರೆಡಿ ಸುಸ್ತಾಗ್ಬಿಟ್ಟಿತ್ತು ನನಗೆ, ಇನ್ನೂ ಉತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಯಾವುದೋ ಶೇಪ್ ಬಂದುಬಿಡ್ತು. ಒಂದೊಂದು ಸಲ ಹೀಗಾಗುತ್ತೆ, ಆಗಲ್ಲ ಅನ್ನೋ ಟೈಮಲ್ಲಿ. ಹಾಗೆ ಚಪಾತಿ ಕೂಡ ರೆಡಿ ಮಾಡಿಕೊಂಡು ತಿನ್ನೋಣಂತ ಕೂತ್ಕೊಂಡೆ. ಅಷ್ಟರೊಳಗೆ ದೀಪ ಹಚ್ಚಿ, ಕಸ ಗುಡಿಸಿ ದೀಪ ಹಚ್ಚೆಲ್ಲ ಆಗಿತ್ತು. ಸಂಜೆ ಟೈಮಲ್ಲ ಎಲ್ಲದು ಆಗೋಗುತ್ತೆ ಅಂತ ಹೇಳಿ ಬೇಗ ದೀಪ ಎಲ್ಲ ಹಚ್ಚಿ ಕಸ ಎಲ್ಲ ಗುಡಿಸಿ ಪಲ್ಯ ಮಾಡುವಾಗಲೇ ಎಲ್ಲದೂ ಮಾಡ್ಕೊಂಡಿದ್ದೆ ನಾನು. ಅದು ಪಲ್ಯ ಬೇಯಕ್ಕಿಟ್ಟಾಗಲೇ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಪ್ಲೇಟ್ಗೆ 2 ಚಪಾತಿ ಹಾಗೆ ಸ್ವಲ್ಪ ಪಲ್ಯ ಚೆನ್ನಾಗಿತ್ತು, ಪರವಾಗಿಲ್ಲ. ಎಮರ್ಜೆನ್ಸಿ ಅರ್ಜೆಂಟ್ ಅನ್ನೋ ಟೈಮಲ್ಲಿ ತಿನ್ನೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ಹಾಗೆ ಟಿ ವಿ ನೋಡ್ಕೊತ ಕೂತ್ಕೊಂಡು ತಿಂದೆ. ಹಾಗೆ ಬೇಡ್ಕೊತಾ ಇದ್ದೆ, ಪೂರ ಉಪವಾಸ ಇರೋದಕ್ಕಾಗಲ್ಲ ಅಂತ ಹೇಳಿ ಬೇಡಿಕೊಂಡು ಬಟ್ಟೆ ಸ್ವಲ್ಪ ಇಟ್ಟು ಬಟ್ಟೆ ಪೂರ ಮಡ್ಚ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.